ಈ ದಿನ ಹೊಸಕೋಟೆಯಿಂದ ಚಿಂತಾಮಣಿವರೆಗೂ ಇದನ್ನ ಹೊಸಕೋಟೆಯಿಂದ ಚಿಂತಾಮಣಿವರೆಗೂ ಹಿಂದೆ ಕೆಶಿಪ್ ನಡಿಯಲ್ಲಿ ಆಗಿರ್ತಕ್ಕಂಥ ರಸ್ತೆಯ ಮರು ಡಾಂಬರೀಕರಣ ಸುಮಾರು 38 ಕೋಟಿ ವೆಚ್ಚದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಶಂಕುಸ್ಥಾಪನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಉಪಸ್ಥಿತರಿರುವ ಕೈವಾರ ಹೋಬಳಿಯ ಎಲ್ಲ ಹಿರಿಯ ನಾಯಕರೇ ಹಾಗೂ ಈ ಒಂದು ಕೆಶಿಪ್ ರಸ್ತೆ ಮೂಲವಾಗಿ ಆಗುವಂಥದ್ದಕ್ಕೆ ಕಾರಣಕರ್ತರು ನಮ್ಮ ತಾಲೂಕಿನವರೇ ನಮ್ಮವರೇ ಆಗಿದ್ದಂಥ ಆರ್ ಪ್ರಸಾದ್ ಅವರು ಕೆಶಿಪ್ಪಲ್ಲಿ ಅವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವರ ಸಹಕಾರ ಇಲ್ಲದೇ ಇದ್ದಿದ್ರೆ ಬಹುಶಃ ಹೊಸಕೋಟೆಯಿಂದ ಇವತ್ತು ರಾಯಲ್ಪಾಡ್ವರೆಗೂ ಏನೋ ರಸ್ತೆ ಕೆಶಿಪ್ಪಲ್ಲಿ ಅವತ್ತು ಸೇರ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೆ ವಿವರವಾಗಿ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಬ್ಬ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರತ್ನಾಕರ್ ಅವರು, ಇನ್ಫ್ರಾ ಸಪೋರ್ಟ್ ಅವರು, ನಮ್ಮ ಹಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶದ ಹತ್ರ ಅಪಘಾತ ಆಗಿ ಒಬ್ಬ ಅಮಾಯಕ ಹುಡುಗನ ಪ್ರಾಣ ಬಲಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಮರು ವಿನ್ಯಾಸವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರತ್ನಾಕರ್ ಅವರು ಮತ್ತು ಶ್ರೀನಿವಾಸಪುರ ರಸ್ತೆಯಲ್ಲಿ ಸಿದ್ಧಿಮಠದ ಹತ್ರ ತಿರುವಿನಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾಯಿತ್ತು. ಅಲ್ಲಿ ಕೂಡ ಏನು ಕ್ರಮ ತಗೋಬೇಕು ಅಂತೇಳಿ ಅವರು ಇದೇ ಕಿಲ್ವಾರ ಗ್ರಾಮದ ಗ್ರಾಮಸ್ಥರಾಗಿರೋದ್ರಿಂದ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಮತ್ತು ಎಲ್ಲ ನಮ್ಮ ನಾಯಕರು, ಮುಖಂಡರು, ನಮ್ಮ ಅಣ್ಣವರು ಇವತ್ತು ಇಲ್ಲಿ, ಬಾಲಾಜಿ ಅವರು ಕೂಡ ಇಲ್ಲಿ ಇವತ್ತು ವೇದಿಕೆಯಲ್ಲಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಇಬ್ಬರು ಹಿಂದೆ ಮುಂದೆ ನಿಂತವ್ರೆ, PCC ಮೆಂಬರ್ಗಳು ಮತ್ತು ಎಲ್ಲ ಇತರೆ ನಮ್ಮ SC ಘಟಕದ ಜಿಲ್ಲಾ ಘಟಕದ ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲ ನಮ್ಮ ಇವತ್ತು ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು AWE KRDC ಅಲ್ಲಿ ಇವತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥ ಒಂದು ಕೆಲಸ ಆಗಿದೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಹೋಬಳಿಯ ಎಲ್ಲ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು, ಸ್ನೇಹಿತರು, ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಮುಖ್ಯವಾಗಿ ತಮಗೆ ಗೊತ್ತಿದೆ 2006ರಲ್ಲಿ ಇದರ ಆಲೋಚನೆ ಪ್ರಾರಂಭ ಆಗಿದೆ. ನಾನು ಮತ್ತು ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಈ ಭಾಗದಲ್ಲಿ ಶಾಸಕರಾಗಿದ್ದರು. ನಾವಿಬ್ಬರು ಈ ಕನಸನ್ನು ಕಂಡ್ವಿ. ಈ ರಸ್ತೆಯನ್ನು ಈ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದಾಗ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ಅವರು, ನನ್ನ ಮುಂದೆ ನಿಂತಿರ್ತಕ್ಕಂಥ ಆರ್ ಪ್ರಸಾದ್ ಅವರು ಇವತ್ತು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಕಳೆದ ವರ್ಷ ಅವರು ನಿವೃತ್ತಿ ಹೊಂದಿದ್ದಾರೆ 2022ರಲ್ಲಿ. 2022ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಇದೇ KRDCಯಲ್ಲಿ ಅವರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಆಗಿರ್ತಕ್ಕಂಥದ್ದು. ಅವರ ಆ ಸಂದರ್ಭದಲ್ಲಿ ಅವರು ಕೆಶಿಪ್ಪಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದಾಗ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಇವೆಲ್ಲವನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಮಿತಿಯನ್ನು ನೇಮಿಸಿ ನಮಗೆ ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ತಪ್ಪಾಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು 2006-7ರಲ್ಲಿ ನಮ್ಮ ರಸ್ತೆ ರಾಜ್ಯದ ಉತ್ತರ ಕರ್ನಾಟಕದ 4 ರಸ್ತೆಗಳ ಜೊತೆಯಲ್ಲಿ ದಕ್ಷಿಣ ಕರ್ನಾಟಕದ ಏಕೈಕ ರಸ್ತೆ ಅವತ್ತು ಸೇರಿರ್ತಕ್ಕಂಥದ್ದು ಹೊಸಕೋಟೆಯಿಂದ ನಮ್ಮ ಆಂಧ್ರ ಗಡಿವರೆಗೂ. ಆದರೂ ಪ್ರಾರಂಭದಲ್ಲಿ ಹೊಸಕೋಟೆಯಿಂದ ನಮ್ಮ ಮಾಡಿಕೇರಿ ಕ್ರಾಸ್ವರೆಗೂ ಈ ರಸ್ತೆ ಮೊದಲನೇ ಹಂತದಲ್ಲಿ ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಆಯಿತು. ಇಲ್ಲಿ ಇವತ್ತು ಬಸ್ ಶೆಲ್ಟರ್ಗಳು, ಪ್ರತಿಯೊಂದು ಬಸ್ ಶೆಲ್ಟರ್ ಏನಿವತ್ತು ನಾವು ನಿರ್ಮಾಣ ಮಾಡಿದ್ದೀವಿ, ಟೌನಲ್ಲಿರ್ಬೋದು ಇಲ್ಲ ಈ ರಸ್ತೆಯಲ್ಲಿರ್ಬೋದು, ಹಿಂದೆ ಇದ್ದಂಥ ಡಿಸೈನ್ ಬೇರೆ ಇದೆ. ನಾನೆಲ್ಲ ಹಿಂದೆ ಎಲ್ಲ ತಮಗೆಲ್ಲ ಫೋಟೋಗಳೆಲ್ಲ ತೋರಿಸಿದ್ವಿ. ಇದೇ ಕೆಶಿಪ್ ರಸ್ತೆಯಲ್ಲಿ ಬೇರೆ ರೀತಿ ವಿನ್ಯಾಸ ಆಯಿತು. ಆದರೆ ಈ ಥರ ಹೊಸ ವಿನೂತನವಾಗಿ ಬಸ್ ಶೆಲ್ಟರ್ಗಳನ್ನು ಮಾಡುವಂಥದ್ದಕ್ಕೆ ನಾನು ಅವ್ರು ಹೇಳಿದೆ, ನಾನು ಇದು ಒಪ್ಪೋದಿಲ್ಲ, ಈ ಡಿಸೈನ್ ಸರಿ ಇಲ್ಲ ನಿಮ್ಮದು ಅಂತ ಹೇಳಿದಾಗ, ನೀವು ಇಂಥ ಡಿಸೈನ್ ಮಾಡಿಸ್ಕೊಂಬನ್ನಿ, ನಾನು ಮಂಜೂರು ಮಾಡಿಸ್ತೀನಿ ಅಂತೇಳಿ ಅದನ್ನು ಕೂಡ ನಮಗೆ ಮಂಜೂರು ಮಾಡಿಸ್ಕೊಟ್ರು. ಬಸ್ ಶೆಲ್ಟರ್ಗಳನ್ನ ಮಂಜೂರು ಮಾಡಿಸ್ಕೊಟ್ರು. ಮತ್ತು
ಈ ರಸ್ತೆ ಎಲ್ಲೆಲ್ಲಿ ಡಬಲ್ ರೋಡ್ ಆಗಬೇಕು. ಈಗ ಚಿನ್ಸಂದ್ರ ಉದಾಹರಣೆಗೆ ಚಿನ್ಸಂದ್ರ ಹತ್ರ 22 ಮೀಟರ್ ಅಗಲ ಮಾಡಿದ್ದೀವಿ ರಸ್ತೆ. ಸಾಮಾನ್ಯವಾಗಿ ಈ ರಸ್ತೆ ಇರೋದು ಬರೀ 10 ಮೀಟ್ರು, 22 ಮೀಟರ್ ಅಗಲ ಮಾಡಿದ್ದೀವಿ ಚಿನ್ಸಂದ್ರದಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ. ಅದಕ್ಕೂ ಕೂಡ ಅವರು ಸಹಕಾರ ಕೊಟ್ಟರು. ಮತ್ತು ಚಿನ್ಸಂದ್ರ ಕ್ರಾಸಿಂದ ಕನಂಪಲ್ಲಿ ದೇವಸ್ಥಾನದವರೆಗೂ ಜೋಡಿ ರಸ್ತೆ ಮಾಡುವಂಥದ್ದಕ್ಕೂ ಪ್ರಸಾದ್ ಅವರು ಸಹಕಾರ ಕೊಟ್ಟರು. ಈ ರೀತಿ ನಗರದ ಪ್ರದೇಶದಲ್ಲಿ ಫುಟ್ಪಾತ್ಗಳು ಮಾಡುವಂಥದ್ದು ಇರ್ಬೋದು. ಇವೆಲ್ಲದಕ್ಕೂ ನಾವು ಏನೇನು ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ವಿ ಅವೆಲ್ಲವನ್ನು ಕೇಶಿಪ್ಪಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಸಾದ್ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಈ ರಸ್ತೆ ಆಗುವಂಥದ್ದಾಯಿತು. ಆದರೆ ನಿಮಗೆ ಗೊತ್ತಿದೆ 2012-13ಕ್ಕೆ ಈ ರಸ್ತೆ ಪೂರ್ಣ ಆಯಿತು. ನಮ್ಮ ಭಾಗದಲ್ಲಿ ಎಚ್ ಕ್ರಾಸ್ವರೆಗೂ ಪೂರ್ಣ ಆಯಿತು. ಹೊಸಕೋಟೆ ಭಾಗದಲ್ಲಿ ಆಮೇಲೆ ಆಯಿತು 2013 ಚುನಾವಣೆ ಆದಮೇಲೆ. ಅದಾದ ನಂತರ ಇದುವರೆಗೂ ಟೋಲ್ ಕಲೆಕ್ಷನ್ನು ಪ್ರಾರಂಭ ಆಯಿತು, ಇವೆಲ್ಲ ಆಯಿತು. ಆದರೆ ರಸ್ತೆ ಡಾಂಬರೀಕರಣ ಮಾತ್ರ ಆಗಲಿಲ್ಲ. ಮತ್ತೆ ಪ್ರಸಾದ್ ಅವರು KRDCLಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮಾತಾಡಿದ್ರು. ನಾನು ಸೋತಿದ್ದೆ ಸಂದರ್ಭದಲ್ಲಿ, ತಮಗೆ ಗೊತ್ತಿದೆ, ಕಳೆದ 2022ರಲ್ಲಿ ನಾವು ಸೋತಿದ್ವಿ. ಆ ಸಂದರ್ಭದಲ್ಲಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಇದು ನಮ್ಮ ರಸ್ತೆ ಭಾಳ ಹಾಳಾಗಿದೆ, ಮತ್ತೆ ನಾನು ಡಾಂಬರೀಕರಣಕ್ಕೆ ಪ್ರಪೋಸ್ ಮಾಡ್ತೀನಿ. ನಾನು ಯಾವುದೂ ರಸ್ತೆ ಮಾಡಿಲ್ಲ, ಇದು ಕೇಶಿಪ್ಪಲ್ಲಿ ಆಗಿರ್ತಕ್ಕಂಥ ಯಾವುದೂ ರಸ್ತೆಗಳು ಆಗಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ, ಆಯಿತು ರಸ್ತೆ ಭಾಳ ತೊಂದರೆ ಆಗ್ತಾ ಇದೆ, ನೀವು ಪ್ರಪೋಸ್ ಮಾಡಿ ಅಂತ ಹೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದನ್ನು ಚಿಂತಾಮಣಿ ರಸ್ತೆ ಜೊತೆಗೆ ಬೇರೆ ರಾಜ್ಯದ ಕೆಲವು ಕೇಶಿಪ್ ರಸ್ತೆಗಳನ್ನು ಮರು ಡಾಂಬರೀಕರಣ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಮಾಡಿ ಅದನ್ನು ಅನುಮೋದನೆ ಪಡ್ಕೊಂಡು. ಆದರೆ ಟೆಂಡರ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಿ ಅದು ಸ್ಥಗಿತ ಆಗೋಗಿತ್ತು. ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಆ ಗೊಂದಲ ಅದೇ ರೀತಿಯಲ್ಲಿತ್ತು. ಕೋರ್ಟಲ್ಲಿರುವಂಥದ್ದನ್ನು ಮತ್ತೆ ಅದನ್ನು ನಾವು ನಿವಾರಣೆ ಮಾಡಿಸಿ ಮತ್ತೆ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಕ್ಯಾನ್ಸಲ್ ಆಗಿತ್ತು. ಅದ್ಯಾವುದು ಯಾಕಂದರೆ ಪ್ರಾರಂಭ ಆಗಿರಲಿಲ್ಲ. ಇಷ್ಟು ದೊಡ್ಡ ಮೊತ್ತದ್ದು ಅವ್ರ ಹಿಂದೆ ಮಾಡಿರುವಂಥದ್ದು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಾನು ಪತ್ರ ಕೊಟ್ಟು ನಮ್ಮ ಈಗಿನ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ, ಇಲ್ಲ ಸತೀಶ್ ಅಣ್ಣ ಇದು ಆಗಬೇಕು, ನಮ್ಮ ರಸ್ತೆ ಇದು ಭಾಳ ತೊಂದರೆ ಆಗಿದೆ ಸತೀಶ್ ಅಣ್ಣ ಅಂತೇಳಿ. ಡಾಕ್ಟ್ರೆ ಇಲ್ಲಿ ಇಷ್ಟು ಅಮೌಂಟ್ ಬರಬೇಕಲ್ಲ ಅಂತ ಹೇಳಿದ್ರು. ಇಲ್ಲ ನೀವು ಮತ್ತೆ ಇದಕ್ಕೆ ನಮಗೆ ಅನುಮತಿ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿಕೊಂಡಾಗ ಅವ್ರು ಮತ್ತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಇದೇನೇನಿದೆ ಇದನ್ನು ಸಮಸ್ಯೆಯನ್ನು ನಿವಾರಣೆ ಮಾಡಿ ನೀವು ಮತ್ತೆ ಇದನ್ನು ಟೆಂಡರ್ ಮಾಡಿ ಇದನ್ನು ಕೆಲಸ ಪ್ರಾರಂಭ ಆಗಬೇಕು, ನಾವು ನಮ್ಮ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತದೆ, ನಮ್ಮ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ಅಣ್ಣನಾಗಿರ್ತಕ್ಕಂಥ ಸತೀಶ್ ಅಣ್ಣ ಅವರು ಜಾರಕಿಹೊಳಿ ಅವರು ಇವತ್ತು ಈ ಕೆಲಸವನ್ನು ನಮ್ಮ ಚಿಂತಾಮಣಿಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಶರತ್ ಬಚ್ಚೇಗೌಡರು ಕೂಡ ನನ್ನ ಜೊತೆಗೆ ಸೇರಿಕೊಂಡು ಅವರು ಕೂಡ ಈ ಒಂದು ಕೆಲಸ ಆಗಬೇಕು ಅಂತೇಳಿ ನಾವಿಬ್ಬರು ಒಟ್ಟಾಗಿ ಈ ಕೆಲಸ ಆಗಬೇಕು, ಎರಡು ಕ್ಷೇತ್ರಗಳಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವಿಬ್ಬರು ಒತ್ತಾಯ ಮಾಡಿದ ಮೇಲೆ ಮತ್ತೆ ಅದನ್ನು ಒಪ್ಪಿಸಿ ಮತ್ತೆ ಟೆಂಡರ್ ಮಾಡಿಸಿ ಇವತ್ತು ಪೂಜೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಮೊನ್ನೆ ಕಳೆದ ವಾರ ಶರತ್ ಬಚ್ಚೇಗೌಡರು ಮತ್ತು ಅವರ ತಂದೆಯವರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಚ್ಚೇಗೌಡರು ಸಾಹೇಬ್ರವರು ಹೊಸಕೋಟೆಯಲ್ಲಿ ಅವರು ಈಗಾಗಲೇ ಈ ಕಾಮಗಾರಿಗೆ ಅಲ್ಲಿಂದ ಅವರು ಪೂಜೆ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ನಾವು ಇವತ್ತು ಈ ಒಂದು ಪೂಜೆ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಈ ರಸ್ತೆ ಮತ್ತೊಮ್ಮೆ ಡಾಂಬರೀಕರಣ ಮಾಡೋದ್ರ ಜೊತೆಗೆ ಈಗ ನಮ್ಮ ಮುಖಂಡರ ಕೆಲವು ಬೇಡಿಕೆ ಇದೆ. ಈಗ ಉದಾಹರಣೆಗೆ ಇಲ್ಲಿ ಕೈವಾರದಲ್ಲಿ ಸ್ವಲ್ಪ ಯಥಾತಥವ ವಾಹನಗಳ ಓಡಾಟ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗಾದರೂ ಒಂದು ಸ್ವಲ್ಪ ಡಬಲ್ ರೋಡು ಸರ್ಕಲ್ ಥರ ಮಾಡಬೇಕು, ಇಲ್ಲಿ ಅಗಲ ಹಾಕಬೇಕು ಅಂತಕ್ಕಂಥ ಒಂದು ಬೈಕೆ ಇದೆ. ಅದನ್ನು ಕೂಡ ನಾವು ಮತ್ತೆ ಇದರಲ್ಲಿ ಅಡಿಷ್ನಲ್ ಆಗಿ ಇದರಲ್ಲಿ ವಿನ್ಯಾಸ ಮಾಡುವಂಥದ್ದಕ್ಕೆ ಅದಕ್ಕೆ ಇವತ್ತು ರತ್ನಾಕರ್ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ, ಈಗಾಗಲೇ ಗಮನಿಸ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಚಿಂತಾಮಣಿಯಿಂದ ಚಿನ್ಸಂದ್ರಕ್ಕೆ ಹೋಗುವಂಥ ಜಾಗದಲ್ಲಿ ಕೂಡ ಸ್ವಲ್ಪ ಅವೈಜ್ಞಾನಿಕವಾಗಿದೆ, ಅದನ್ನು ಪರಿಶೀಲಿಸಿ ಯಾವ ರೀತಿ ಬದಲಾವಣೆ ಮಾಡಬೇಕು. ಮತ್ತು ಆ ಟೋಲ್ ಪ್ಲಾಜಾ ಹತ್ರ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ ಟೋಲ್ ಪ್ಲಾಜಾ ಹತ್ರ, ಮತ್ತು ಅಲ್ಲೂ ಕೂಡ ಟೋಲ್ ಪ್ಲಾಜಾ ಹತ್ರ ಕೂಡ ಸ್ವಲ್ಪ ವ್ಯವಸ್ಥೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ. ಈ ರೀತಿ ಎಚ್ ಕ್ರಾಸಲ್ಲಿ ಇವತ್ತು ಶನಿವಾರ ಭಾನುವಾರ ಅಂತೂ ಸುಮಾರು ತೊಂದರೆ ಆಗ್ತಾ ಇದೆ. ಇವತ್ತು ಜನಗಳಿಗೆ ವಾಹನಗಳು ಮುಂದೆ ಹೋಗುವಂಥದ್ದು ತೊಂದರೆ ಆಗ್ತಾ ಇದೆ. ಅಲ್ಲಿ ಕೂಡ ಕೆಲವು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥದ್ದಿದೆ. ಈ ರೀತಿ ಇವೆಲ್ಲವನ್ನು ಈ ರಸ್ತೆಯಲ್ಲಿ ನಾವು ಕೈಗೊಳ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಏನು ಮುಂದಿನ ದಿನಗಳಲ್ಲಿ ಇದನ್ನು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ
ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ನಿತಿನ್ ಗಡ್ಕರಿ ಅವರು ಕೇಂದ್ರದ ರಸ್ತೆ ಸಾರಿಗೆ ಸಚಿವರನ್ನು ಭೇಟಿ ಮಾಡಿದ್ದೇನೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಪರಿಶೀಲಿಸ್ತೀವಿ ಅಂತ ಹೇಳಿದರೆ ಈಗಾಗಲೇ 25,000ಕ್ಕಿಂತ ಹೆಚ್ಚು ವಾಹನಗಳು ಒಂದು ದಿವಸದಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತವೆ. 10-15 ಸಾವಿರ ಇದ್ರೆ ಸಾಕು, ಅದು ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆಯೋದು ಅವಕಾಶ ಇದೆ. ನಮಗಿರ್ತಕ್ಕಂಥ ಇವತ್ತಿನ ವಾಹನ ದಟ್ಟಣೆಯನ್ನು ಗಮನಿಸಿದಾಗ ಇದು 4 ಲೇನ್ ಅಲ್ಲ, 6 ಲೇನ್, ಅಂದರೆ ಚತುಷ್ಪಥ ರಸ್ತೆ ಅಲ್ಲ, ಏನು 6 ಲೇನ್ಗೆ ಏನಂತಾರೆ ಕನ್ನಡದಲ್ಲಿ ಷಟ್ಪಥ ರಸ್ತೆ ಮಾಡುವಂಥದ್ದಕ್ಕೂ ಕೂಡ ಇದಕ್ಕೆ ಅರ್ಹತೆ ಇದೆ ಈ ರಸ್ತೆಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಆಂಧ್ರ ಗಡಿವರೆಗೂ ಹೈವೇ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಇದ್ರ ಜೊತೆಯಲ್ಲೇ ನಾವು ನಮ್ಮ ಚಿಕ್ಕಬಳ್ಳಾಪುರದಿಂದ ನಾವು ಮುಳಬಾಗಲ್ವರೆಗೂ ಏನು ಹೈವೇ ಇದೆ ಅದನ್ನು ಡಬಲ್ ರೋಡ್ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೊಟ್ಟೆ. ಆ ಕೂಡಲೇ ಅವ್ರು ಹೇಳಿದ್ರಿಲ್ಲ, ಇದನ್ನು ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದ ಮೇರೆಗೆ ಈಗಾಗಲೇ ರಸ್ತೆ ಡಿಸೈನ್ ವಿನ್ಯಾಸ ಮಾಡುವಂಥದ್ದಕ್ಕೆ ಟೆಂಡರ್ ಆಗಿದೆ. ಈಗ ಟೆಂಡರಲ್ಲಿ ನಮ್ಮ ರತ್ನಾಕರ್ ಅವರು ಕೂಡ ಭಾಗವಹಿಸಿದ್ದಾರೆ. ಸುಮಾರು 11 ಜನ ಭಾಗವಹಿಸಿದ್ದಾರೆ. ಸದ್ಯದಲ್ಲೇ ಯಾರು ಡಿಸೈನ್ ಮಾಡೋದಂತಾಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ, ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗೋ ಅವಕಾಶ ಇದೆ, ಮತ್ತು ಶ್ರೀನಿವಾಸಪುರದಲ್ಲಿ ಬೈಪಾಸ್ ಆಗುತ್ತೆ. ಚಿಂತಾಮಣಿಯಲ್ಲಿ ಈಗಾಗಲೇ ಬೈಪಾಸ್ದು ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗಿದೆ, ಸರ್ವೆ ಆಗಿದೆ. ಸದ್ಯದಲ್ಲಿ ಅದು ಟೆಂಡರ್ ಕೂಡ ಆಗಿದೆ. ಬಹುಶಃ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಆ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ. ಚಿಂತಾಮಣಿಯ ಬೈಪಾಸ್ ಇದು 4 ಪಥ. ಇದ್ರ ಜೊತೆಗೆ ನಾವು ನಮ್ಮ ಕುಪ್ಪಂ ಅಂದರೆ ಆಂಧ್ರ ಗಡಿಯಿಂದ KGF ಮುಖಾಂತರ ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಚೇಳೂರು ಮತ್ತು ಬಾಗೇಪಲ್ಲಿ ಈ ರಸ್ತೆಯನ್ನು ಕೂಡ ನ್ಯಾಷನಲ್ ಹೈವೇ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ನಮಗೆ ಗೊತ್ತಿದೆ ನಮ್ಮ ಮಸ್ತನಹಳ್ಳಿ ಕೈಗಾರಿಕಾ ಪ್ರದೇಶದ ಸಮಸ್ಯೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾನು ಭಾಳಷ್ಟು ಎಲ್ಲರಿಗೂ ಹೇಳಿದ್ದೆ, ಬೇಗ ಕೈಗಾರಿಕೆಗಳನ್ನು ತಂದು ಇಲ್ಲಿ ತಮಗೆಲ್ರಿಗೂ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು. ಆದರೆ ನಮಗೆಲ್ರಿಗೂ ಒಂದು ಆಘಾತಕ್ಕಾಗಿತ್ತು. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಮಲ್ಕಾಪುರದ ಸರ್ವೆ ನಂಬರ್ 40 ಹಿಂದೆ ಇದ್ದಂಥ ಆಡಳಿತ ಮಾಡಿದಂಥ ಮಹಾನುಭಾವರು ಜವಾಬ್ದಾರಿಯುತವಾಗಿ ನಡ್ಕೊಳ್ದಿರೋ ಅದನ್ನು ಗಮನಿಸದೇ ಇದ್ದ ಕಾರಣದಿಂದ ಅವತ್ತಿನ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲಿದ್ದಂಥ ಪ್ರತಿನಿಧಿಗಳಿರ್ಬೋದು, ಗಮನಿಸದೇ ಇದ್ದ ಕಾರಣದಿಂದ ರೈತರಿಗೆ ಪರಿಹಾರ ಕೊಟ್ಟು ಉದ್ಯಮಿಗಳಿಗೆ ಆ ಜಮೀನನ್ನು ಅಲಾಟ್ ಮಾಡಿದ್ರು ಕೂಡ ಅವರು ದುಡ್ಡು ಕಟ್ಟಿದ್ದಾರೆ, ರೈತರಿಗೆ ಪರಿಹಾರ ಬಂದಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ಇವತ್ತು ಅದು ಪರಿಭಾವಿತ ಅರಣ್ಯ ಅಂದರೆ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಿಂದೆ 2022 ಏಪ್ರಿಲಲ್ಲಿ ಪ್ರಸ್ತಾವನೆ ಕಳಿಸಿ ಈ ಜಾಗ ಇದ್ರ ಜೊತೆಗೆ ನಮ್ಮ ಕನ್ಶೆಟ್ಟಹಳ್ಳಿಯಲ್ಲಿ ಇರ್ತಕ್ಕಂಥ ಸೋಮಯಾಜಹಳ್ಳಿ ಸರ್ವೆ ನಂಬರ್ 88 ಅದು ಕೂಡ 300 ಎಕರೆ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸುವಂಥ ಕೆಲಸ ಆಗಿಬಿಟ್ಟಿದೆ. ಇವತ್ತು ನಮಗೆ ಕೈ ಕಟ್ಟಾಗ್ದಂಗೆ ಆಗಿದೆ. ಏನು ಮಾಡಬೇಕು ಅಂತ ನನಗೆ ತೋರಿಸ್ತಾ ಇಲ್ಲ. ಆದರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೊರೆ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತಳವಾರು ಕೆರೆ ಸರ್ವೆ ನಂಬರ್ 15 ಅದು ಕೂಡ ಡೀಮ್ಡ್ ಫಾರೆಸ್ಟ್ ಸೇರಿಸಿದ್ದಾರೆ. ಸುಮಾರು 24 ಕೆರೆಗಳು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಡೀಮ್ಡ್ ಫಾರೆಸ್ಟ್ ಸೇರಿಸಿರುವಂಥದ್ದಿದೆ. ಬೆಟ್ಟಗಳಿದ್ದಾವೆ. ನಾನು ಈಗ ತಾನೇ ಅಟ್ಟೂರ್ಗೆ ಹೋಗಿ ಬಂದೆ. ಅಟ್ಟೂರು ದೇವಸ್ಥಾನದ ಜಾಗ ಕೂಡ ಆ ಸುತ್ತಲೂ ಇರ್ತಕ್ಕಂಥ ಜಾಗ ಕೂಡ ಡೀಮ್ಡ್ ಫಾರೆಸ್ಟ್ ಸೇರಿಸಿದ್ದಾರೆ. ಈ ರೀತಿ ಯದ್ವಾ ತದ್ವಾ ಯಾವುದೇ ರೀತಿ ತಮ್ಮ ಗಮನ ಕೊಡದಿರೋ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ತಗೋಬೇಕಾಗಿತ್ತು. 10 ವರ್ಷ ಅಧಿಕಾರದಲ್ಲಿದ್ದಂಥವ್ರು ಇದನ್ನು ಗಮನಿಸಬೇಕಾದಂಥದ್ದು ಭಾಳ ಮುಖ್ಯವಾಗಿತ್ತು. ಯಾಕಂದರೆ 2010ರಲ್ಲಿ ನಾನು ಕನ್ಶೆಟ್ಟಿಹಳ್ಳಿಯಲ್ಲಿ ಮತ್ತು ಮಸ್ತೇನಹಳ್ಳಿದು ನಾನು ನೋಟಿಫಿಕೇಷನ್ ಮಾಡಿಸಿದ್ದು ಕೈಗಾರಿಕೆಗೆ. ಆ ಸಂದರ್ಭದಲ್ಲಿ ಏನು ಗೊಂದಲ ಇರಲಿಲ್ಲ, ಅವಕಾಶ ಇತ್ತು. ಸುಪ್ರೀಂ ಕೋರ್ಟು 10 ಲಕ್ಷ ಹೆಕ್ಟೇರ್ ರಾಜ್ಯದಲ್ಲಿಂದ ಕಡೆಗೆ 3,30,000 ಹೆಕ್ಟೇರ್ಗೆ ಇಳಿತು. ಕೋಲಾರಲ್ಲಿ 4,900 ಹೆಕ್ಟೇರು ಅಂದರೆ ಸರಿಸುಮಾರು 12-13 ಎಕರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸಣ್ಣ ಜಿಲ್ಲೆಯಲ್ಲಿ 20,000 ಹೆಕ್ಟೇರು ಅಂದರೆ ಹಿಂದೆ ಏನು ಅವರು ಗುರುತಿಸಿದ್ರು ಒಂದು ಹೆಕ್ಟೇರ್ ಕೂಡ ಕಮ್ಮಿ ಮಾಡುವಂಥ ಪ್ರಯತ್ನ ಆ ಸಂದರ್ಭದಲ್ಲಿ ಆಡಳಿತ ಮಾಡಿದಂಥ ಅವರು ಯಾರೂ ಗಮನ ಕೊಡಲಿಲ್ಲ. ಸುಮಾರು 50,000 ಎಕರೆ ಇವತ್ತು ಡೀಮ್ಡ್ ಫಾರೆಸ್ಟ್ಗೆ ಸೇರಿಸಿ ಇವತ್ತು ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಕಾಕ್ಸಿರುವಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ನಾವು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಇತ್ತೀಚೆಗೆ ಒಂದು 500 ಎಕರೆ ನಮ್ಮ ಕನ್ಶೆಟ್ಟಹಳ್ಳಿ ಭಾಗದಲ್ಲಿ
ಇವತ್ತು ಅಲ್ಲಿ ಮ್ಯಾಕಲ್ಸೊನ್ನೆನಹಳ್ಳಿ, ಕೊಂಗತಿಮ್ಮನಹಳ್ಳಿ ಅಂತೇಳಿ ಭಾಗದಲ್ಲಿ ಸುಮಾರು 500 ಎಕರೆ ಇವತ್ತು ಮತ್ತೆ ನೋಟಿಫಿಕೇಶನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ಭಾಗದಲ್ಲಿ ರೈತರು ಕೂಡ ಮಾತಾಡಿದ್ದೀವಿ. ಭಾಳಷ್ಟು ಜನ ನಾವು ಕೊಡ್ತೀವಿ, ಜಾಗ ಕೈಗಾರಿಕೆ ಮಾಡಲೇಬೇಕು, ಭಾಗದಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದಿದೆ. ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಚಾರ, SSLC ಫೈಲ್ ಆಗಿರ್ತಕ್ಕಂಥವ್ರು, PUC ಫೈಲ್ ಆಗಿರ್ತಕ್ಕಂಥವ್ರು, ITI ಮಾಡಿರ್ತಕ್ಕಂಥವ್ರು, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು, ಆಮೇಲೆ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ಲು, ಮೆಕ್ಯಾಟ್ರಾನಿಕ್ಸು, EEE ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ EEE ಇವೆಲ್ಲ ಯಾರನ್ನ ಓದಿರುವಂಥ ಹುಡುಗರಿದ್ದರೆ ದಯವಿಟ್ಟು ತಮ್ಮ ಮಾಹಿತಿಯನ್ನು ಕೊಡಿ. ಇವತ್ತು ನರಸಾಪುರದಲ್ಲಿ ಇರ್ತಕ್ಕಂಥ ವಿಶ್ರಾನ್ ಸಂಸ್ಥೆಯನ್ನು ಟಾಟಾ ಕಂಪನಿಯವರು ಅದನ್ನು ಖರೀದಿ ಮಾಡಿದ್ದಾರೆ. ಅವರು ಉನ್ನತ ಅಧಿಕಾರಿಗಳು ಇವತ್ತು ನಮ್ಮ ಹತ್ರ ಬಂದಿದ್ದಾರೆ. ಹೆಚ್ಚಾಗಿ ಹೆಣ್ಣುಮಕ್ಕಳಿದ್ರೆ ಜಾಸ್ತಿ ಅವಕಾಶ ಇದೆ, ಗಂಡು ಹುಡುಗರಿಗೆ ಅವಕಾಶಗಳು ಕಮ್ಮಿ ಇದ್ದಾವೆ. ದಯವಿಟ್ಟು ಇದನ್ನು ಗಮನಿಸಬೇಕು. ಹೆಣ್ಣುಮಕ್ಕಳು 90% ಹೆಣ್ಮಕ್ಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು SLC PUC ಫೇಲ್ ಆಗಿರ್ತಕ್ಕಂಥವ್ರು ಕೂಡ ವಿಶೇಷ ಟ್ರೈನಿಂಗ್ ಕೊಡುವಂಥದ್ದಕ್ಕೂ ನಾವು ಒಪ್ಪಿಸ್ತಾ ಇದ್ದೀವಿ. ಒಪ್ಪಿಸಿದಾಗ 1 ವರ್ಷ ಇಲ್ಲಿ ಟ್ರೈನಿಂಗು, ಇನ್ನೊಂದು ವರ್ಷ ತೈವಾನಲ್ಲಿ ಟ್ರೈನಿಂಗ್ ಕೊಡುವಂಥ ಅವಕಾಶಗಳಿದ್ದಾವೆ. ಇವೆಲ್ಲ ರೀತಿ ಸಹಕಾರ ಕೊಡುವಂಥದ್ದಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬೇರೆಯವ್ರ ಮೇಲೆ ನಾವು ಅವಲಂಬಿತವಾಗಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ನಾವು 10 ವರ್ಷ ಇದ್ದಿದ್ದೇ ಆಗಿದ್ದಲ್ಲಿ ಯಾವ ರೀತಿ ನರಸಾಪುರ, ವೇಮಗಲ್ಲದಲ್ಲಿ ಕೈಗಾರಿಕೆಗಳ ಒಂದು ಸ್ಥಾಪನೆಗಳಾಗಿದ್ದಾವೆ, ಈ ಭಾಗದಲ್ಲೂ ಕೂಡ ಯಾವುದೇ ಸಮಸ್ಯೆ ಇದ್ದಿರ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇತ್ತು ಮತ್ತು ನಮ್ಮಲ್ಲೇ ನಾವು ನಮ್ಮ ಮಕ್ಕಳಿಗೆ ಉದ್ಯೋಗಗಳನ್ನು ಕೊಡಿಸುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ದುರಂತ ಇವತ್ತು 10 ವರ್ಷ ಕಳೆದೋಗಿದೆ. ಮುಂದೆ ನಾವು ಏನು ಆಗಬೇಕು, ಏನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಹೆಚ್ಚು ತಮಗೆ ಈಗಾಗಲೇ ಅವ್ರು ಯಾರೋ ಅಣ್ಣ ಹೇಳಿದ್ರು, ಏನಣ್ಣ ಅವತ್ತು ಸಿಗ್ತಾ ಇವತ್ತು ಸಿಕ್ಕಿಲ್ಲ ಅಂತ, ಇವತ್ತು ಕಾಣ್ತಾ ಇದೆ ಅಂತೇಳಿ. ಯಾಕಂದರೆ ನಿಮಗೆ ಗೊತ್ತಿದೆ, ನೀವೆಲ್ಲರೂ ನನ್ನನ್ನು MLA ಮಾಡಬೇಕು ಅಂತ ಆಸೆ ಪಟ್ರಿ, ಬಹುಶಃ ಮಿನಿಸ್ಟರ್ ಆಗಬೇಕು ಅಂತ ಎಷ್ಟು ಜನ ಆಸೆ ಪಟ್ಟಿದ್ರು ಇಲ್ಲ ಗೊತ್ತಿಲ್ಲ. ಆದರೆ ಮಿನಿಸ್ಟ್ರು ಕೂಡ ನೀವು ಅಂದ್ಕೊಂಡಂಗೆ ಆಯಿತು. ಸರ್ಕಾರ ಕೂಡ ನಮ್ಮ ಸಿದ್ದರಾಮಣ್ಣವರು, ಶಿವಕುಮಾರ್ ಅವರಿಬ್ಬರು ನನಗೆ ಒಳ್ಳೆಯ ಉತ್ತಮ ಒಂದು ಖಾತೆಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲ ಕಾರಣಗಳಿಂದ ಆದರೂ ನಾನು ಶನಿವಾರ ಭಾನುವಾರ ಎಲ್ಲೆಲ್ಲಿ ಸಮಯ ಆಗುತ್ತೆ, ಸಮಯ ತಗೊಂಡು ನಾನು ಕ್ಷೇತ್ರದಲ್ಲಿ ಜನರ ಕಷ್ಟಗಳಿಗೆ ಆಲಿಸಬೇಕು. ಕ್ಷೇತ್ರದಲ್ಲಿ 10 ವರ್ಷಗಳಿಂದ ಆಗಿರ್ತಕ್ಕಂಥ ಹಿನ್ನಡೆಗೆ ನಾವು ಅದನ್ನು ಸರಿದೂಗಿಸ್ಬೇಕು ಅಂತಕ್ಕಂಥ ಕನಿಷ್ಠ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀನಿ. ಮಾರ್ಚಿಂದ ಪ್ರಾರಂಭ ಆಗಿದ್ದು ಚುನಾವಣೆ ಪೂರ್ವದಲ್ಲಿ, ಅವತ್ತಿಂದ ಇವತ್ತವರೆಗೂ ನಿರಂತರವಾಗಿ ನಾನು ಕೇವಲ 5-6 ಗಂಟೆ ಕಮ್ಮಿನೇ, 5-6 ಗಂಟೆಗಿಂತ ಕಮ್ಮಿ ಮಾತ್ರ ನಿದ್ದೆ ಮಾಡ್ತಾ ಇದ್ದೀನಿ. ಒಂದು ದಿವಸನೂ ನನಗಾಗಿ ನಾನು ಸಮಯ ಕಳೆಯೋಕೆ ಆಗ್ತಾ ಇಲ್ಲ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಎಲ್ಲೇ ಇಲ್ಲಿ ಇವತ್ತು ಈ ಕೆಲಸಗಳನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಈಗಾಗಲೇ 25 ಕೋಟಿ ವಿಶೇಷ ಅನುದಾನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಕೈವಾರ ಹೋಬಳಿಯಲ್ಲಿ 5 ಕೋಟಿ ರೂಪಾಯಿ ಇಷ್ಟು ನಾವು ಹಾಕ್ತಾ ಇದ್ದೀವಿ. ಈ ಒಂದು ಮುತ್ತುಗಳ್ಳಿಯಿಂದ ಕೃಷ್ಣಾಪುರದ ರಸ್ತೆ ಭಾಳ ಹಾಳಾಗಿದೆ, ಅದನ್ನು ಹಾಕ್ತಾ ಇದ್ದೀವಿ. ಇನ್ನು ಮತ್ತೆ ಇನ್ನೊಂದು ರಸ್ತೆ ನಮ್ಮ ನಾಯನಹಳ್ಳಿಯಿಂದ ಚಿಕ್ಕಟ್ಗೇನಹಳ್ಳಿ, ಹಿರೇಕಟ್ಗೇನಹಳ್ಳಿ ಮತ್ತು ನೆನ್ಕಲ್ಲು, ಇದಿಷ್ಟು ಸಂಪರ್ಕ ರಸ್ತೆ ಆಗ್ತಾ ಇದ್ದೀವಿ. ಗೋವಿಂದಪ್ಪನವರು ಒಂದು 3-4 ರಸ್ತೆ ಹೇಳಿದ್ರು, ಚಿನ್ನಪ್ಪನವರು ಅಟ್ಟೂರು ರಸ್ತೆ ಹೇಳಿದ್ರು. ಈ ರೀತಿ ಪ್ರತಿಯೊಂದು ಇನ್ನು ಸುಮಾರು 10 ವರ್ಷಗಳಲ್ಲಿ ಒಂದು ವ್ಯವಸ್ಥಿತವಾಗಿ ರಸ್ತೆಗಳು ಆಗದೇ ಇರೋ ಕಾರಣದಿಂದ ಅವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ಪ್ರತಿಯೊಂದು ಹೋಬಳಿಗೂ 5-5 ಕೋಟಿ ರೂಪಾಯಿಯನ್ನು ನಾವು ಮಂಜೂರು ಮಾಡಿಸಿದ್ದೀವಿ. ಅದರಿಂದ ನನ್ನ ಅಂದಾಜು ಪ್ರಕಾರ ಸುಮಾರು 200 ಕೋಟಿ ಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮೀಣ ರಸ್ತೆಗಳು ಮಾಡುವಂಥದ್ದು. ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಅವಶ್ಯಕತೆ ಇದೆ. ಅದನ್ನು ಕೂಡ ನಾವು ಮುಂದಿನ ವರ್ಷಗಳಲ್ಲಿ ನಾವು ಎಲ್ಲವನ್ನ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈ ಕೈವಾರದ ರಸ್ತೆ ಹಿಂದೆ ಏನು ಟೆಂಡರ್ ಆಗಿತ್ತು, ಅದು ಗುತ್ತಿಗೆದಾರರು ಕೆಲಸ ಮಾಡ್ದಿರೋ ನಿಲ್ಲಿಸಿದ್ರು. ಮತ್ತು ನಾವು ಅದನ್ನು ಸರಿಯಾದ ರೀತಿ ಅದನ್ನು ಡಿಸೈನ್ ಮಾಡಿರಲಿಲ್ಲ. ಅಲ್ಲಿ ಮೈಲಾಪುರದಿಂದ ನಾರಾಯಣಹಳ್ಳಿ ಮುಖಾಂತರ ಹೋಗುವಂಥ ಭಾಗದಲ್ಲಿ ಭಾಳಷ್ಟು ರಸ್ತೆ ಕುಸಿದೋಗುವಂಥದ್ದಿತ್ತು. ಈಗ ಅದಕ್ಕೆ ನಾವು ಅದನ್ನು ಮತ್ತೆ ಹೆಚ್ಚುವರಿಯಾಗಿ ಅದಕ್ಕೆ ದುಡ್ಡು ಕೊಡುವಂಥದ್ದಕ್ಕೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ ಗುತ್ತಿಗೆದಾರರಿಗೆ ಇವತ್ತು ಮನವೊಲಿಸಿ ಒಪ್ಪಿಸಿ ಈಗ ಕಾಮಗಾರಿ ಕೂಡ ಅವರು ಮಾಡ್ತಾ ಇದ್ದಾರೆ. ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಬೇಗ ಮಾಡಿಸುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿಯಿಂದ ಆ ಭಾಗದಲ್ಲಿ ಕೂಡ ಭಾಳಷ್ಟು ರಸ್ತೆಗಳು ಕ್ಯಾನ್ಸಲ್ ಆಗಿರುವಂಥವನ್ನೆಲ್ಲವನ್ನು ಮತ್ತೆ ಅದಕ್ಕೆ ನಾವು ಮಂಜೂರು ಮಾಡಿಸಿ ಆ ರಸ್ತೆಗಳೆಲ್ಲ ಮಾಡುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ತಮಗೆ ಗೊತ್ತಿದೆ, ಚಿಂತಾಮಣಿಯಲ್ಲಿ ಇವತ್ತು ITI ಕಾಲೇಜು ಒಂದು ಏನು ನಮ್ಮ ಪಾಲಿಟೆಕ್ನಿಕ್ನ ಹಾಸ್ಟೆಲಲ್ಲಿ ನಡೀತಾ ಇದೆ. ಹಿಂದೆ ಅದಕ್ಕೆ 3.25 ಕೋಟಿ 3.25 ಕೋಟಿ ಅಂತ ಹೇಳಿ ಸುಮಾರು 4-5-6 ವರ್ಷಗಳಿಂದ ಮಂಜೂರಾಗಿ ಜಾಗ ಕೂಡ ಸರಿಯಾಗಿ ಕೊಡೋಕ್ಕಾಗಿರಲಿಲ್ಲ.
ಎಲ್ಲೋ ಒಂದು ಕಡೆ ಕಲ್ಲು ಬಂಡೆ ಮೇಲೆ ಕೊಟ್ಟಿದ್ರು, ಮತ್ತೆ ಅದು ಪೆಂಡಿಂಗ್ ಆಗೋಯ್ತು. ಈಗ ಅದನ್ನ ಮತ್ತೆ ಜಾಗ ಬದಲಾಯಿಸಿ ಈಗ ಮತ್ತೆ 1.25 ಕೋಟಿ ಹೆಚ್ಚುವರಿಯಾಗಿ ಹಾಕಿಸಿ ಸುಮಾರು 5.25 ಕೋಟಿಗಳಲ್ಲಿ ಈಗ ಮತ್ತೆ ಹೊಸದಾಗಿ ಇವತ್ತು ಅದನ್ನು ಮಂಜೂರು ಮಾಡಿಸಿ ಸದ್ಯದಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡುವಂಥದ್ದಾಗ್ತಾ ಇದೆ. ಮತ್ತು ನಿಮ್ಗೆಲ್ರಿಗೂ ಗೊತ್ತಿದೆ, ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಚಿಂತಾಮಣಿಗೆ ನಾನು ಮಂಜೂರು ಮಾಡಿಸಿರ್ತಕ್ಕಂಥದ್ದು. ಸದ್ಯದಲ್ಲೇ ಈಗ ಅದರ ವಿನ್ಯಾಸ ಆಗ್ತಾ ಇದೆ. ಅದನ್ನು ಕೂಡ ನಮ್ಮ ಏನು ಕನಂಪಲ್ಲಿ ಕೆರೆ ಇದೆ, ಕುಡಿಯೋ ನೀರಿನ ಕೆರೆ ಪಕ್ಕದಲ್ಲಿ ITI ಒಂದು ಕಡೆ ಇರ್ತದೆ, ಅದೇ ಪಕ್ಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇವತ್ತು ಸ್ಥಾಪನೆ ಮಾಡುವಂಥದ್ದಕ್ಕೆ ಅದರ ವಿನ್ಯಾಸ ಕೂಡ ಆಗ್ತಾ ಇದೆ. ಬಹುಶಃ ಆದಷ್ಟು ಮುಂದಿನ ತಿಂಗಳ ಒಳಗೆ ಅದನ್ನು ಪ್ರಾರಂಭ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಾಂದರೆ ಚುನಾವಣೆ ನೀತಿ ಸಮಿತಿ ಬಂದರೆ ಚುನಾವಣೆ ಆದಮೇಲೆ ತಕ್ಷಣ ಅದಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಉಳಿದಾಗ ಭಾಳಷ್ಟು ಇನ್ನು ಚಿಂತಾಮಣಿ ನಗರದಲ್ಲಿ ಇರ್ಬೋದು, ಬೇರೆ ಬೇರೆ ನಮ್ಮ ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ ಇವೆಲ್ಲಕ್ಕೂ ಕಾಯಕಲ್ಪ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಸರ್ಕಾರದ ನಿರಂತರವಾಗಿ ಅನುದಾನವನ್ನು ಕೊಡುವಂಥದಕ್ಕೆ ನಾನು ಒತ್ತಡ ಹಾಕಿ ಇವತ್ತು ಅದನ್ನು ಮಾಡಿಸುವಂಥ ಒಂದು ಕೆಲಸಗಳನ್ನು ನಾನು ಭಾಳಷ್ಟು ದೊಡ್ಡ ಪಟ್ಟಿ ಹೇಳ್ಬೋದು. ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ನಾನು ಆಸ್ಪತ್ರೆ, ಇವತ್ತು ನಮ್ಮ ಆಸ್ಪತ್ರೆನ ಉನ್ನತ ಮಟ್ಟಕ್ಕೆ ಏರಿಸಬೇಕು. ಮುಂದಿನ ದಿನಗಳಲ್ಲಿ ಕೈವಾರ ಆಸ್ಪತ್ರೆ, ಈಗಾಗಲೇ ಹಿಂದೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಇದ್ದಾಗ ನಾನು ಕೇಳಿದ್ದೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ಈಗ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಕೈವಾರ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಎಲ್ಲ ಒಂದ್ಸತಿನೇ ಕೇಳೋಕ್ಕಾಗಲ್ಲ. ಮತ್ತೊಂದು ಚಿಂತಾಮಣಿಗೆ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಅದು ಸ್ಥಳ ಬದಲಾವಣೆ ಮಾಡುವಂಥದ್ದು ಕಳಿಸಿದ್ದೀವಿ. ಅದು ಕೂಡ 20 ಕೋಟಿ ರೂಪಾಯಿ, 50 ಬೆಡ್ ಹಾಸ್ಪಿಟ್ಲ್, ವಿಶೇಷವಾಗಿ ಎಲ್ಲ ಸೌಲಭ್ಯ ಇರುವಂಥ ಆಸ್ಪತ್ರೆ ಆಗುತ್ತೆ. ಅದೇ ರೀತಿ ನಿರಂತರವಾಗಿ ಇರುವಂಥ ಆಸ್ಪತ್ರೆಯನ್ನು ಕೂಡ ಖಾಸಗಿ ಆಸ್ಪತ್ರೆ ಮಟ್ಟದಲ್ಲಿ ಮೇಲ್ದರ್ಜೆಗೆ ಏರಿಸುವಂಥ ಒಂದು ವಿನ್ಯಾಸವನ್ನೆಲ್ಲ ಮಾಡಿಸಿಕೊಂಡಿದ್ದೀನಿ. ಈ ರೀತಿ ಹೇಳ್ಕೊಂಡೋದ್ರೆ ಭಾಳಷ್ಟು ಹೇಳ್ಬೋದು. ಅದರಿಂದ ಎಲ್ಲ ಒಂದೊಂದಾಗಿ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ತಮಗೆಲ್ರಿಗೂ ಮಾಹಿತಿ ಇರಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇರಲಿ. ನಿಮಗೆ ಗೊತ್ತಿದೆ ಎಷ್ಟು ಒತ್ತಡ ಇದೆ ಇವತ್ತು ನನ್ನ ಮೇಲೆ. ಚಿಂತಾಮಣಿಗೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನರನ್ನು ನಾನು ಭೇಟಿ ಮಾಡಬೇಕು, ನಿರಂತರವಾಗಿ ಗಂಟೆಗಳು ಕೂತು ಎಲ್ಲರನ್ನೂ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ನಾವು ಮುಂದಿನ ದಿನಗಳಲ್ಲಿ ಸಮಯವನ್ನು ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮಗಳಿಗೆ ಬರುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು ಈ ರಸ್ತೆ KCF ರಸ್ತೆ ಆಗುವಂಥದ್ದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ R ಪ್ರಸಾದ್ ಅವರು, ನಿವೃತ್ತ ಮುಖ್ಯ ಇಂಜಿನಿಯರ್ ಅವರಿಗೆ ತಮ್ಮ ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿರಂತರವಾಗಿ ನಮ್ಮ ರತ್ನಾಕರ್ ಅವರು ಅಷ್ಟೇ ನನಗೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಿಂದ ಪೂರ್ತಿಯಾಗಿ ಅವರು ರಾಜ್ಯದಲ್ಲಿ ದೊಡ್ಡ ವೈಟ್ ಟಾಪಿಂಗ್ ಕೆಲಸಗಳು, ಬ್ರಿಡ್ಜ್ಗಳು, ಫ್ಲೈಓವರ್ಗಳು ಇವೆಲ್ಲವನ್ನು ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ ಅನುಭವ ಇರ್ತಕ್ಕಂಥವರು. ನಿರಂತರವಾಗಿ ಅವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಎಲ್ಲರೂ ಈಗ ತಮಗೆ ಗೊತ್ತಿದೆ ನನ್ನ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ಈಗ ನಮ್ಮ ಅಣ್ಣ ಅವರು ಬಾಲಾಜಿಯವರು ಬೆಂಗಳೂರಿಗೆ ವಾಪಸ್ಸು ಬಂದುಬಿಟ್ಟಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಅವ್ರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಹೆಚ್ಚಾಗಿ ತಾವು ಇಲ್ಲಿ ತೊಡಗಿಸ್ಕೋಬೇಕು. ನನ್ನ ಜವಾಬ್ದಾರಿಯನ್ನು ಯಾಕಂದರೆ ಭಾಳಷ್ಟು ಕಾರ್ಯಕ್ರಮಗಳು, ಮತ್ತೊಂದು ಪಕ್ಷದ ಕೆಲಸಗಳು ಇವೆಲ್ಲವನ್ನ ಮಾಡುವಂಥದ್ದಕ್ಕೆ ನನಗೆ ಹಿಂದೆ ಇದ್ದಂಥ ರೀತಿಯಲ್ಲಿ ಸಮಯದ ಕೊರತೆ ಇದೆ. ಭಾಳ ಜನ ಮುಖಂಡರು ಏನು ಸರ್ ನಿಮಗೆ ಸಿಕ್ಕದಿರೋದು ಮಾತಾಡೋಕ್ಕೆ ಎಷ್ಟು ಜನ ಇರ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಸಹಕರಿಸಿ. ಇವತ್ತು ಜವಾಬ್ದಾರಿ ನಿಮ್ಮೆಲ್ಲರ ಆಸೆ ಮೇಲೆ ಬಂದಿರೋದು. ನಾನೇನು ಆಸೆ ಪಟ್ಟಿರಲಿಲ್ಲ, ಆದರೆ ನಿಮ್ಮೆಲ್ಲರ ಆಸೆ ಜಾಸ್ತಿ ಆಗಿದೆ, ನಿಮ್ಮೆಲ್ಲರ ಕೋರಿಕೆ ಜಾಸ್ತಿ ಆಗಿ ಇವತ್ತು ನನಗೆ ಅವಕಾಶ ಆಗಿದೆ. ಅದರಿಂದ ದಯವಿಟ್ಟು ಇನ್ನೆಲ್ಲ ರೀತಿಯಲ್ಲಿ ನಮ್ಮ ಅಣ್ಣವರು ನಿಮ್ಮ ಜೊತೆ ಯಾಕಂದರೆ ಅವ್ರಿಗೂ ಸಂಪರ್ಕ ಕಮ್ಮಿ ಆಗಿತ್ತು. ಈಗ ಭಾಳ ಎಲ್ಲ ಮುಖಂಡರಿಗೆಲ್ಲ ಗೊತ್ತು, ಆದರೆ ಇನ್ನು ಕಾರ್ಯಕರ್ತರು ಎಲ್ಲರೂ ಇಲ್ಲ ಹೆಚ್ಚು ಅವರಿಗೆ ಪರಿಚಯ ಆಗುವಂಥದ್ದಿದೆ. ಆದ್ದರಿಂದ ದಯವಿಟ್ಟು ಅವರು ನಿಮ್ಮ ಜೊತೆಯಲ್ಲಿ ಮುಂದೆ ಎಲ್ಲ ರೀತಿಯಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ನಮ್ಮ ಅಣ್ಣ ಅವರು ಮುನ್ಸಾಮ್ರೆಡ್ಡನ್ ಅವರು ಇದ್ದಾರೆ, ಆದರೆ ಇನ್ನೂ ಹೆಚ್ಚಾಗಿ ನಮ್ಮ ಬಾಲಾಜಿ ಅವರು ಇನ್ಮೇಲೆ ಅವರು ಇಬ್ಬರು ಜೊತೆ ಇವತ್ತು ನಿಮ್ಮ ಸಮಸ್ಯೆಗಳಿಗೆ ಇರ್ತಾರೆ. ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ, ನಾನು ಇದ್ದೇ ಇರ್ತೀನಿ ನಿಮ್ಮ ಜೊತೆಯಲ್ಲಿ. ಆದರೆ
ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ಇದು ತೊಂದರೆ ಆಗ್ಬೋದು. ದಯವಿಟ್ಟು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಮಂತ್ರಿಗಳಿಗೂ ಇದೇ ಸಮಸ್ಯೆ, ಮುಖ್ಯಮಂತ್ರಿಗಳಿಗೂ ಇದೇ ಸಮಸ್ಯೆ. ಅದರಿಂದ ಇವೆಲ್ಲವನ್ನ ತಾವು ಅರ್ಥ ಮಾಡಿಕೊಂಡು ಸಹಕರಿಸ್ತೀರ ಅಂತಕ್ಕಂಥ ನಂಬಿಕೆಯಿಂದ ನಾನು ಮಾತು ಮುಗಿಸ್ತೇನೆ. ಈ ರಸ್ತೆ ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಬೇಕು ಅಂತಕ್ಕಂಥ ಈಗ ಸೀನಪ್ಪನವ್ರು ಹೇಳ್ತಾರೆ ಫ್ಲೈಓವರ್ ಹಾಕ್ಬೇಡಿ ಅಂತ. ಇಲ್ಲಿ ರಸ್ತೆಗೆ ಜಾಗ ಬಿಟ್ಕೊಡ್ಬೇಕು. ಇಲ್ಲಿ ಜಾಗ ಇದೆ, ಕೆಲವರು ಮಧ್ಯದಲ್ಲಿದ್ದಾರೆ. ನೀವು ರಸ್ತೆಗೆ ಜಾಗ ಬಿಟ್ಕೊಟ್ರೆ ಖಂಡಿತ ಇಲ್ಲಿ ಫ್ಲೈಓವರ್ ಹಾಕೋ ಅವಶ್ಯಕತೆ ಬರಲ್ಲ. ಯಾಕಂದ್ರೆ ನೀವೇನಾದ್ರೂ ಯಾಕಂದ್ರೆ ಈಗ ಆಗಲ್ಲ, ಫ್ಲೈಓವರ್ ಎಲ್ಲ ಈಗ ಆಗೋದಲ್ಲ. ನ್ಯಾಷನಲ್ ಹೈವೇ ಆದಂಥ ಸಂದರ್ಭದಲ್ಲಿ ಅವರು ಪರಿಶೀಲನೆ ಮಾಡ್ಬೋದು. ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ, ರಸ್ತೆ ಅಗಲ ಜಾಸ್ತಿ ಇದೆ, ಇಲ್ಲಿ ಸರ್ಕಾರದ ಜಾಗನೂ ಇದೆ. ಎಲ್ಲರೂ ಸಹಕರಿಸಿದ್ರೆ ಖಂಡಿತ ಫ್ಲೈಓವರ್ ಮಾಡುವಂಥ ಅವಶ್ಯಕತೆ ಬರಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಮೈಸೂರು ರಸ್ತೆ ಇವತ್ತು ಎಕ್ಸ್ಪ್ರೆಸ್ ವೇ ಆಗಿ ಇವತ್ತು ಬಹಳಷ್ಟು ಜನ ಕೆಳಗಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ. ಎಚ್ ಕ್ರಾಸ್ ಅಲ್ಲಿ ಇದೇ ಸಮಸ್ಯೆ ಆಗ್ತಾ ಇದೆ. ನಾಳೆ ಎಚ್ ಕ್ರಾಸ್ ಅಲ್ಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವನಹಳ್ಳಿಯಿಂದ ಕೋಲಾರ್ಗೆ ಇವತ್ತು ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ 4 ಲೇನ್ ರೋಡು, ಅದು ಕೂಡ ಡಿಸೈನ್ ಆಗ್ತಾ ಇದೆ. ಎಚ್ ಕ್ರಾಸ್ ಅಲ್ಲಿ ಏನಾದ್ರೂ ಒಂದು ಫ್ಲೈಓವರ್ ಬಂತು ಅಂದ್ರೆ ಕೆಳಗಡೆ ಎಲ್ಲ ಅಂಗಡಿಗಳು ವ್ಯಾಪಾರ ಹೋಗುತ್ತೆ. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕು, ಅಂಗಡಿಗಳವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಕೈಯಲ್ಲಿ ಇರಲ್ಲ ಇವೆಲ್ಲ. ನಾವೇನೋ ಉದ್ದೇಶಪೂರ್ವಕವಾಗಿ ಮಾಡಿದ್ವಿ ಮತ್ತೊಂದು ಅಂತಕ್ಕಂಥದ್ದಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಫ್ಲೈಓವರ್ ಅಂದಮೇಲೆ ಅದಕ್ಕೆ ಜಾಗ ಬೇಕು, ಮತ್ತೆ ಕೆಳಗಡೆ ಸರ್ವಿಸ್ ರೋಡ್ ಬೇಕು. ಈಗ ನೋಡಿ, ಕುರ್ಟಳ್ಳಿಯಲ್ಲಿ ಬೈಪಾಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಡಿಸೈನ್ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಪಾಪ ಕೆಲವರು ಮನೆಗಳು ಪೂರ್ತಿ ಹೋಗ್ತಾ ಇದೆ. ನಾವೇನೇನೋ ಪ್ರಯತ್ನ ಮಾಡಿದೆ, ಏನಾದರೂ ಸ್ವಲ್ಪ ಆಚೆ ಮಾಡೋಣ ಅಂದರೆ ಅದು ಆಗ್ತಾ ಇಲ್ಲ. ಡೆಲ್ಲಿಯಲ್ಲಿ ಅಲೈನ್ಮೆಂಟ್ ಫಿಕ್ಸ್ ಆಗಿಬಿಟ್ಟಿದೆ ಹಿಂದೆ. ಈಗ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಈಗ ಕುರ್ಟಳ್ಳಿಯಲ್ಲಿ ಕೋಲಾರ ರಸ್ತೆಗೆ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಏನು ಬೈಪಾಸ್ ಆಗ್ತಾ ಇದೆ ಚಿಂತಾಮಣಿದು, ಚಿಕ್ಕಸಂದ್ರದಿಂದ ಮಾಳ್ಕೇರಿ ಕ್ರಾಸ್ವರೆಗೂ 4 ಲೇನ್ ಆಗ್ತಾ ಇದೆ. ಆ ಕಡೆಯಿಂದ ಮತ್ತೆ ತಿನ್ಕಲ್ವರೆಗೂ ಮತ್ತೆ ಈಗ 10 ಮೀಟರ್ ಆಗುತ್ತೆ. ಆದರೆ 4 ಲೇನ್ ಜಾಗ ಇದೆ. ಮುಂದೆ 4 ಲೇನ್ ಹೆಂಗೆ ಮಂಜೂರಾಗಿರೋದ್ರಿಂದ ಅದು 4 ಲೇನ್ ಆಗುತ್ತೆ. ಆದರೆ ಈಗ ಕುರ್ಟಳ್ಳಿಯಲ್ಲಿ ಇವತ್ತು ಏನಾಗಿದೆ, ಪಾಪ ಮನೆಗಳು ಪೂರ್ತಿಯಾಗಿ ಅಗಲ ಹೋಗ್ತದೆ. ಪೂರ್ತಿ ಅಲ್ಲಿ ಜಾಗನೇ ಯಾರಿಗೂ ಸಿಗ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಸಮಸ್ಯೆಗಳಾಗ್ತವೆ. ರಸ್ತೆ ಅಭಿವೃದ್ಧಿ ಮತ್ತೊಂದು ಆಗುವಂಥ ಸಂದರ್ಭದಲ್ಲಿ ಆಗುತ್ತೆ. ಆದರೆ ಕೈವಾರದಲ್ಲಿ ಅಗಲ ಇದೆ, ಜಾಗ ಇದೆ. ನಮಗೆ ಎಲ್ಲರೂ ನಾವು ದೊಡ್ಡ ಮನಸ್ಸು ಮಾಡಿ ಸಹಕಾರ ಕೊಟ್ಟರೆ ಖಂಡಿತ ಆ ರೀತಿ ಆಗುವಂಥದ್ದಕ್ಕೆ ನಾವು ತಪ್ಪಿಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇದೇನಂತ ಈ ಕಡೆ ಈ ಮುತ್ತದಳ್ಳಿ ರೋಡ್ ಅಂತ ಏನು ಬ್ಯುಸಿ ಆಗಿಲ್ಲ, ಮೇನ್ ಬ್ಯುಸಿ ಇರೋದು ಈ ರೋಡ್. ಅದರಿಂದ ಅದು ತಪ್ಪಿಸುವಂಥದ್ದಕ್ಕೆ ಅವಕಾಶ ಇರ್ತದೆ. ಅದೆಲ್ಲ ತಮ್ಮೆಲ್ಲರ ಕೈಯಲ್ಲಿ ಇರ್ತದೆ. ಈ ಭಾಗದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಅವರೆಲ್ಲರೂ ಕೈಯಲ್ಲಿರ್ತದೆ. ಅವರು ಎಷ್ಟು ಸಹಕಾರ ಕೊಡ್ತಾರೆ ಖಂಡಿತ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಇದನ್ನು ಅವರ ವ್ಯಾಪಾರಗಳು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವ್ರಿಗೆಲ್ಲ ರೀತಿ ನಾವು ಸಹಕಾರ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ತಮಗೆಲ್ರಿಗೂ ಇವತ್ತು ತಾವೆಲ್ಲರೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಾರ. ತಮಗೆಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್